ಹಾಯ್, ನಮಸ್ತೆ. ಬನ್ನಿ, ಇವತ್ತು ಬಟಾಣಿ ಕುರ್ಮಾ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ನ ಆನ್ ಮಾಡಿಕೊಂಡು ಬಾಣಲೆ ಇಡಬೇಕು. ಬಾಣಲೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ, ಆಗಿದೆ. ಸೊ ಸ್ವಲ್ಪ ಸಾಸಿವೆನ ಹಾಕ್ಕೊಬೇಕಾಗತ್ತೆ. ಒಂದು ಸಾಸಿವೆ ಸ್ವಲ್ಪ ಚಿಕ್ಕ ಅಂತ ಸಿಡಿತಾ ಇದೆ. ಅದ್ರ ಜೊತೆ ಕರಿಬೇವು ಸೊಪ್ಪನ್ನು ಹಾಕ್ಕೊಬೇಕು. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಅದು ಕೂಡ ಬಿಸಿಯಾಗಿದೆ. ಮತ್ತು ಎರಡು ಪಲ್ಲವ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಫ್ಲೇವರ್ಸ್ಗೋಸ್ಕರ ಚೆನ್ನಾಗಿರುತ್ತೆ ಸ್ಮೆಲ್ಲು. ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಮೀಡಿಯಮ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಒಂದು 3 to 4 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಬೇಕು. ಆಗ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸೀದಂಗೆ ಆಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಿಡಿಯಾಗಿ ಬೇಯಬೇಕು ಎಣ್ಣೆಯಲ್ಲಿ, ಆವಾಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಒಂದು 3 to 4 ಮಿನಿಟ್ಸ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿದೆ. ಮತ್ತು ಇವಾಗ ನೋಡಿ ಫ್ರೈ ಆಗಿದೆ. ಇವಾಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಬೇಕಾಗತ್ತೆ. ನೋಡಿ, ಒಂದು ಮೀಡಿಯಮ್ಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 1/2 ಟೀ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು 4 ಮಿನಿಟ್ಸ್ 3 to 4 ಮಿನಿಟ್ಸು ಸ್ವಲ್ಪ ಫ್ರೈ ಆಗಬೇಕು. ಅದು ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕಾಗುತ್ತೆ. ಎಣ್ಣೆನಲ್ಲಿ ಮಿಕ್ಸ್ ಆಗಬೇಕು, ಎಣ್ಣೆ ಈರುಳ್ಳಿ ಜೊತೆ ಎಲ್ಲ. ಸೊ ಆಲ್ಮೋಸ್ಟ್ ಆಗಿದೆ ನೋಡಿ, ಅದು ಕಲರೇ ಚೇಂಜ್ ಆಗಿದೆ. ಇವಾಗ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ 2 ಮಿನಿಟ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನೂ ಕೂಡ. ಇದು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೀವು ಒಣಗಿರೋ ಬಟಾಣಿನ ಕೂಡ ತೊಗೊಬೋದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ನಾನು ಹಸಿ ಬಟಾಣಿನ ತೊಗೊಂಡಿರೋದ್ರಿಂದ ಇವಾಗೆಲ್ಲ ಬಟಾಣಿ ಸೀಸನ್ ಅಲ್ವಾ, ಸೊ ಹಂಗಾಗಿ ತಗೊಂಡಿದ್ದೀನಿ. ಇದು ಒಂದು 4 to 5 ಮಿನಿಟ್ಸು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಒಂದು 1/2 ಟೀ ಸ್ಪೂನ್ ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಮಸಾಲೆ ರುಬ್ಕೊತೀರಲ್ಲ, ಅದಕ್ಕೇ ಹಾಕೋಬೇಕು. ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮಸಾಲ ವೀಡಿಯೋನ ಇದು ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತಂದ್ಬಿಟ್ಟು ಹೇಳ್ತೀನಿ. ಇವಾಗ ಫ್ರೈ ಆಗಿದೆ ನೋಡಿ. ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಮತ್ತು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು ಕಾಳು, ಮತ್ತು 1-2 ಚಕ್ಕೆ ಲವಂಗ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 5-6 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಗೋಡಂಬಿನ ಹಾಕ್ಕೊಂಡ್ರೆ. ನೋಡಿ, ಒಂದು 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಬೇಕಾಗತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಬೋದು. ಒಂದು ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕುದೀತಾ ಇದ್ದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿ ಟೈಮ್ ಕುದಿಸೋಣ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದು 10 to 15 ಮಿನಿಟ್ಸ್ ಅಷ್ಟರಲ್ಲಿ ರೆಡಿ ಆಗುತ್ತೆ. ನೋಡಿ, ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗತ್ತೆ.
ತಿರುಗಿಸ್ಕೊತಾ ಇರಬೇಕಾಗುತ್ತೆ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಹುರ್ಗಡ್ಲೆ ಮತ್ತು ಗೋಡಂಬಿ ಎಲ್ಲ ಹಾಕಿದ್ದೀನಲ್ಲ, ಸೊ ಹಂಗಾಗಿ ಸ್ವಲ್ಪ ತಳ ಹಿಡಿಯೋ ಥರ ಬರುತ್ತೆ. ಆವಾಗವಾಗ ಇದರಲ್ಲಿ ತಿರುಗಿಸ್ಕೋಬೇಕಾಗತ್ತೆ. ಒಂದೆರಡು ಕುದಿ ಬಂದ್ರೂ ಸಾಕು, ಅಷ್ಟರಲ್ಲಿ ಬಂದಿರುತ್ತೆ. ಇದು ಹಸಿ ಬಟಾಣಿ ಅಲ್ವಾ, ಸೊ ಹಂಗಾಗಿ ನೀವು ಒಣಗಿರೋ ಬಟಾಣಿನ ತೊಗೊತೀನಿ ಅಂತಂದರೆ ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಲೆ ಜೊತೆ ಬಟಾಣಿ ಅಷ್ಟಾಗಿ ಚೆನ್ನಾಗಿ ಬೇಯೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಫಸ್ಟು ಬೇಯಿಸ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಸರಿ. ನೋಡಿ ಇವಾಗ ಸ್ವಲ್ಪ ಬೆಂದಿದೆ, ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲ ಬೆಂದಿದೆ. ಮಸಾಲೆ ಇದನ್ನು ಕೂಡ ಆ ಸ್ಮೆಲ್ಲೆಲ್ಲ ಹೋಗಿದೆ. ಟೇಸ್ಟ್ ಒಂಥರ ಸ್ಮೆಲ್ ಒಂಥರ ಡಿಫ್ರೆಂಟಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಆಗಿದೆ, ಸುಮಾರು ಒಂದು 80% ಆಗಿದೆ. ಸ್ವಲ್ಪ ಅದು ಗಟ್ಟಿಯಾಗಲಿ ಅಂತಂದ್ಬಿಟ್ಟು ಇನ್ನೂ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಕಡೆ ಒಲೆಗೆ ಚಪಾತಿ ಕಲ್ಲನ್ನು ಇಟ್ಟಿದ್ದೀನಿ. ಬಿಸಿ ಆಗ್ತಾಯಿದೆ. ಅದು ಬಿಸಿ ಆಗ್ತಾ ಇದ್ದಂಗೆ ಚಪಾತಿನ ಹರ್ಕೊಂಡು ಚಪಾತಿ ಹಾಕೋಣ ಅಂತಂದ್ಬಿಟ್ಟು, ನಾನೇನು ನೈಟೆಲ್ಲ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಳ್ಳೋದಿಲ್ಲ. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ಶಾಗಿ ಕಲಿಸ್ತೀನಿ ಯಾವತ್ತೂ. ಸ್ವಲ್ಪ ಆಯಿಲ್ ಹಚ್ಕೊಂಡು ಕಲ್ಲಿಗೆ ಚಪಾತಿ ಹಾಕ್ಕೊಂಡೆ. ಒಂದು ಸಲ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾನು ಆಯಿಲ್ ಹಚ್ಚೋದು. ಇಲ್ಲ ಅಂತಂದಾಗ ಯಾವಾಗಲೂ ನಾನು ಸ್ವಲ್ಪ ಡ್ರೈ ಆಗೇ ಮಾಡ್ತೀನಿ, ಆಯಿಲೆಲ್ಲ ಅಪ್ಲೈ ಮಾಡಲ್ಲ. ನೋಡಿ ಆಲ್ಮೋಸ್ಟ್ ಇದೂ ಆಯಿತು, ಆಫ್ ಮಾಡಿದೆ. ಕುರ್ಮ ಎಲ್ಲ ರೆಡಿ ಆಗಿದೆ. ಈಗ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇ ಮಾಡಿದ್ರೂ ನನಗೆ ರೌಂಡು ಅಂತೂ ಚಪಾತಿ ಮಾಡೋಕ್ಕೆ ಬರ್ತಾಯಿಲ್ಲ. ಏನು ಯಾರು ಆಡ್ಕೊಳ್ಳೋರು ಯಾರಿಲ್ಲ ಅಲ್ಲ, ಹಂಗಾಗಿ ಹೆಂಗೋ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಈ ಶೇಪಲ್ಲಿ ಬರುತ್ತೆ, ಬೇಜಾರು ಮಾಡ್ಕೊಂಬಿಡಿ. ನಂಗೆ ಗೊತ್ತಾಗೋದಿಲ್ಲ, ಇದು ಅಷ್ಟೊಂದು ರೌಂಡ್ ಬರೋಲ್ಲ. ನೋಡಿ ಆಯಿಲೆಲ್ಲ ಹಾಕಿಲ್ಲ ನಾನು. ಒಂದು ಸಲ ಅಷ್ಟೇ ಕಲ್ಲು ಡ್ರೈ ಇತ್ತು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿದ್ದು. ಕಲಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀನಿ ಸ್ವಲ್ಪ ಆಯಿಲ್. ಯಾವಾಗ್ಲೂ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಅದಕ್ಕಿಂತ ಇದಂತೂ ತುಂಬ ಖರಾಬಾಗಿ ಆಯಿತು, ಏನು ಮಾಡೋಕ್ಕಾಗಲ್ಲ. ರೆಡಿ ಆಯಿತು, ಕುರ್ಮನೂ ರೆಡಿ, ಚಪಾತಿನೂ ರೆಡಿ. ಬನ್ನಿ ತಿನ್ನೋಣ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಕುಡಿಯಲ್ಲ ಅದಕ್ಕೆ. ನೋಡಿ ಕುರ್ಮ ಎಲ್ಲ ಕಲರು ಚೆನ್ನಾಗಿದೆ, ಸ್ಮೆಲ್ಲು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ.